ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನೋಡಿ, ಇವತ್ತು ಎಲ್ಲ ಕಡೆ ನಾರದ ಜಯಂತಿನ ಆಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾರದ ಮಹರ್ಷಿಗಳ ಜಯಂತಿನ ನಾವು ಇವತ್ತಿನ ದಿನ ಆಚರಣೆ ಮಾಡದಿದ್ರೂ ಪರವಾಗಿಲ್ಲ. ಆ ನಾರದ ಮಹರ್ಷಿಯ ನಾರಾಯಣ ನಾರಾಯಣ ಅನ್ನೋ 11 ನಾಮಾವಳಿಗಳನ್ನ ಅಥವಾ 11 ಸರಿ ನೀವು ನಾರಾಯಣ ನಾರಾಯಣ ಅನ್ನೋ ನಾಮಗಳನ್ನ ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ದಿನ ನಾರದ ಮಹರ್ಷಿಗಳ ಜಯಂತಿನ ಎಲ್ಲ ಕಡೆ ಆಚರಿಸ್ತಾರೆ. ಯಾಕಂದರೆ ನಾರದ ಮಹರ್ಷಿಗಳು ಮುಖ್ಯವಾಗಿ ದೇವಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ಅವರು ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಬೇಕಾಗಂತ ಒಳ್ಳೆಯದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಆದರೆ ಎರಡರ ಜೊತೆನೇ ಇದ್ದು ನಮಗೆ ಬೇಕಾಗಿರುವಂಥ ಟೈಮಲ್ಲಿ ಒಳ್ಳೆಯದನ್ನು ಮಾಡ್ತಾರೆ. ಬೇಕಿಲ್ಲದ ಸಮಯದಲ್ಲಿ ಕೆಟ್ಟದಾಗಿದ್ದರೆ ಅದನ್ನು ಪರಿವರ್ತನೆ ಮಾಡುವಂಥ ಗುಣನೂ ಕೂಡ ನಾರದ ಮಹರ್ಷಿಗಳಿಗೆ ಇರುತ್ತೆ ಅಂತ ಇವತ್ತು ನಾರಾಯಣ ಜಯಂತಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಂದು ನಾರದ ಜಯಂತಿ. ನಾರದ ಮುನಿಯನ್ನು ಸೃಷ್ಟಿಯ ಮೊದಲ ಪತ್ರಕರ್ತ ಎಂದು ಕರೆಯುವುದೇಕೆ? ಬ್ರಹ್ಮಚಾರಿಯಾಗಿ ಉಳಿಯುವಂತೆ ಶಾಪ ಕೊಟ್ಟಿದ್ದು ಯಾರು ಎಂಬುದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ನಾರದ ಮುನಿ ಶ್ರೀಮನ್ ನಾರಾಯಣನ ಪರಮಭಕ್ತ. ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮಿಯಂದು ದೇವರ್ಷಿ ನಾರದ ಮುನಿಗಳ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ನಾರದ ಜಯಂತಿ ಎಂದು ಕರೆಯಲಾಗುತ್ತದೆ. ನಾರದ ಮುನಿಯನ್ನು ಸೃಷ್ಟಿಯ ಮೊದಲ ಪತ್ರಕರ್ತ ಎಂದು ಕರೆಯುವುದೇಕೆ? ಬ್ರಹ್ಮಚಾರಿಯಾಗಬೇಕೆಂದು ಶಾಪ ಕೊಟ್ಟಿದ್ದು ಯಾರು ಎಂಬುದರ ಬಗ್ಗೆ ನಾವು ಇವತ್ತಿನ ದಿನ ತಿಳ್ಕೊಬೋದು. ನೋಡಿ, ನಾರಾಯಣ ನಾರಾಯಣ ಎನ್ನುತ್ತಾ ಮಹತಿ ಹಿಡಿದು ದೇವಲೋಕ ಸಂಚಾರ ಮಾಡುತ್ತಿದ್ದ ನಾರದ ಮುನಿಗಳ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ನಾರದ ವಿಷ್ಣುವಿನ ಮಹಾನ್ ಭಕ್ತ. ಇಬ್ಬರ ನಡುವೆ ಮನಸ್ತಾಪ ಉಂಟು ಮಾಡುವಲ್ಲಿ ಎಷ್ಟು ಪ್ರಸಿದ್ಧಿಯೋ ಅವರ ಜಗಳ ಬಿಡಿಸಿ ಒಂದು ಮಾಡುವಲ್ಲಿ ಕೂಡ ನಿಪುಣ ಎಂದು ಪುರಾಣ ಕಥೆಗಳು ಹೇಳುತ್ತವೆ. ಪುರಾಣಗಳಲ್ಲಿ ನಾರದನನ್ನು ಸಂಗೀತ ಪಿತಾಮಹ ಎಂದು ಕರೆಯಲಾಗುತ್ತದೆ. ದೇವಲೋಕದಲ್ಲಿ ನಾರದರು ಮಹತಿ ಎಂದು ಕರೆಯಲ್ಪಡುವ ವೀಣೆಯನ್ನು ಹಿಡಿದುಕೊಂಡು ದೇವಾನುದೇವತೆಗಳನ್ನು ಹಾಡಿನ ಮೂಲಕ ರಂಜಿಸಿದರು. 3 ಲೋಕವನ್ನು ಸುತ್ತಿ ನಾರದ ಮುನಿಗಳು ಹರಿನಾಮವನ್ನು ಸಾರಿದ್ದಾರೆ ಎಂದು ಹೇಳಲಾಗುತ್ತದೆ. ವೈಶಾಖ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಂದು ದೇವರ್ಷಿ ನಾರದ ಮುನಿಗಳ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಆದ್ದರಿಂದ ಆ ದಿನವನ್ನು ನಾರದ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ವರ್ಷ ನಾರದ ಜಯಂತಿಯನ್ನು ಮೇ 24 ಶುಕ್ರವಾರದಂದು ಆಚರಿಸಲಾಗುತ್ತಿದೆ. ಮಹಾಭಾರತದಲ್ಲಿ ನಾರದ ಮುನಿಗಳ ವೈಶಿಷ್ಟ್ಯವನ್ನು ಹೇಳಲಾಗಿದೆ. ಪುರಾಣದಲ್ಲಿ ನಾರದ ಮುನಿಗಳು ಬ್ರಹ್ಮದೇವನ 7 ಮಾನಸ ಪುತ್ರರಲ್ಲಿ ನೋಡಿ, ಬ್ರಹ್ಮದೇವನ 7 ಮಾನಸ ಪುತ್ರರಲ್ಲಿ ಒಬ್ಬನೆಂದು ಹೇಳಲಾಗಿದೆ. ನಾರದ ಜಯಂತಿಯ ದಿನದಂದು ದೇವರ್ಷಿ ನಾರದ ಮುನಿಗಳನ್ನು ಪೂಜಿಸುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಮತ್ತು ಜೀವನದಲ್ಲಿ ಯಾವಾಗಲೂ ಸಂತೋಷ ಅನ್ನೋದು ಕೂಡಿರುತ್ತದೆ ಎಂದು ನಂಬಲಾಗಿದೆ. ಪುರಾಣ ಪುಣ್ಯ ಕಥೆಗಳಲ್ಲಿ ಬರುವ ನಾರದರು ಶ್ರೀಮನ್ ನಾರಾಯಣನ ಪರಮ ಭಕ್ತರಾಗಿದ್ದಾರೆ. ಶ್ರೀಹರಿಯು ನಾರದರ ಮೂಲಕ ಅನೇಕ ಲೋಕ ಕಲ್ಯಾಣ ಕಾರ್ಯಗಳನ್ನು ಮಾಡಿಸಿದನು ಎಂಬ ಕಥೆಗಳಿವೆ. ಅಂತಹ ನಾರಾಯಣನ ಭಕ್ತನಾಗಿರುವ ನಾರದ ಮುನಿಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ನೋಡಿ, ನಾರದ ಮುನಿಗಳು ಯಾರು ಎಂದರೆ, ಧರ್ಮ ಗ್ರಂಥದ ಪ್ರಕಾರ ನಾರದರು ಬ್ರಹ್ಮನ 7 ಮಾನಸ ಪುತ್ರರಲ್ಲಿ ಒಬ್ಬರು. ನಾರದ ಸೃಷ್ಟಿಕರ್ತ ಮಹಾವಿಷ್ಣುವಿನ ಮಹಾನ್ ಭಕ್ತನಾಗಿದ್ದಾನೆ. ಕೈಯಲ್ಲಿ ಮಹತಿಯನ್ನು ಹಿಡಿದು ಸದಾ ನಾರಾಯಣ ಧ್ಯಾನವನ್ನು ಮಾಡುತ್ತಿರುತ್ತಾನೆ. ವಾಯುಮಾರ್ಗದ ಮೂಲಕ 3
ಮೂರು ಲೋಕಗಳಿಗೂ ಸಂಚರಿಸಿದ ವರ ನೀಡುವುದರ ಜೊತೆಗೆ ಹರಿನಾಮವನ್ನು ಸಾರಿದ್ದಾರೆಂದು ನಂಬಲಾಗಿದೆ. ಈ ಕಾರಣದಿಂದಲೇ ನಾರದರಿಗೆ ಮೂರು ಲೋಕಗಳ ಬಗ್ಗೆ ತಿಳಿದಿತ್ತು. ಅದಕ್ಕಾಗಿಯೇ ನಾರದರನ್ನು ಜಗತ್ತಿನ ಮೊದಲ ಸೃಷ್ಟಿಕರ್ತ ಎಂದು ಹೇಳುತ್ತಾರೆ. ಏಕೆಂದರೆ ನಾರದರು ಮೂರೂ ಲೋಕಗಳಲ್ಲಿ ನಡೆಯುವ ಆಗು ಹೋಗುಗಳ ಬಗ್ಗೆ ತಿಳಿದುಕೊಂಡು ಮಾತನಾಡುತ್ತಿದ್ದರು. ನಾರದರು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಯ ಪದವಿಯನ್ನು ಪಡೆದಿದ್ದರು. ಬ್ರಹ್ಮಚಾರಿಯಾಗಿ ಉಳಿಯುವಂತೆ ಶಾಪ ನೀಡಿದ್ದು ಯಾಕೆ ಎಂದರೆ ನೋಡಿ, ನಾರದ ಮುನಿಗಳು ಅವರ ತಂದೆಯಿಂದಲೇ ಶಾಪವನ್ನು ಪಡೆಯುತ್ತಾರೆ. ಪುರಾಣಗಳ ಅನುಸಾರ ಬ್ರಹ್ಮದೇವನು ನಾರದರಲ್ಲಿ ಸೃಷ್ಟಿಯ ಕಾರ್ಯಗಳಲ್ಲಿ ತನಗೆ ಸಹಾಯ ಮಾಡಲು ಮತ್ತು ಮದುವೆಯಾಗಲು ಕೇಳಿಕೊಂಡನು. ಆದರೆ ವಿಷ್ಣುವಿನ ಭಕ್ತಿಯಲ್ಲಿ ಮುಳುಗಿದ್ದ ನಾರದರು ತಂದೆಯ ಬ್ರಹ್ಮನ ಆಜ್ಞೆಯನ್ನು ಪಾಲಿಸಲು ನಿರಾಕರಿಸಿದರು. ಇದನ್ನು ಸಹಿಸದ ಬ್ರಹ್ಮದೇವನು ನಾರದನನ್ನು ನೀನು ಆ ಜನ್ಮ ಬ್ರಹ್ಮಚಾರಿಯಾಗಿರು ಎಂದು ಶಪಿಸಿದನು. ನಾರದ ಜಯಂತಿ ನೋಡಿ, ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ತಿಥಿಯನ್ನು ನಾರದ ಜಯಂತಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಪಾಡ್ಯ ತಿಥಿಯು ಮೇ 20 ಸಂಜೆ 7 ಗಂಟೆಯಿಂದ 22 ನಿಮಿಷಕ್ಕೆ ಪ್ರಾರಂಭವಾಗಿ ಮರುದಿನ ಮೇ 24 ಸಂಜೆ 7 ಗಂಟೆ 24 ನಿಮಿಷಗಳ ಒಳಗೆ ಮುಕ್ತಾಯಗೊಳ್ಳಲಿದೆ. ಆದ್ದರಿಂದ ನಾರದ ಜಯಂತಿಯನ್ನು ಮೇ 24ರಂದು ಶುಕ್ರವಾರದಂದು ಆಚರಿಸಲಾಗುತ್ತಿದೆ. ನಾರದ ಜಯಂತಿ ದಿನ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ, ನಾರದ ಜಯಂತಿಯ ದಿನದಂದು ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವಾನುದೇವತೆಗಳನ್ನು ಸ್ಮರಿಸಿ ದೇವರ ಧ್ಯಾನ ಮಾಡಬೇಕು. ಸ್ವಚ್ಛ ಬಟ್ಟೆ ಧರಿಸಿ ನಿಮ್ಮ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ನಾರದರ ಪ್ರತಿಮೆಯನ್ನಿಟ್ಟು ನಂತರ ದೀಪ ಹಚ್ಚಿ ಆರತಿ ಮಾಡಿ ಮನಸ್ಸಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಧ್ಯಾನ ಮಾಡಿ ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸಾಕು. ನೋಡಿ, ಇವಾಗ ನಿಮ್ಮ ಕೈಯಲ್ಲಿ ಪೂಜೆ ಮಾಡೋಕ್ಕೆ ನಾರದ ಫೋಟೋ ಇಲ್ಲ ಅಂದರೆ ಸಾಕು, ವಿಷ್ಣುವಿನ ಅಂಶ ಇರುವಂಥ ಸತ್ಯನಾರಾಯಣ ಫೋಟೋ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣು ಫೋಟೋ ಇರ್ಬೋದು, ಶ್ರೀನಿವಾಸ ಫೋಟೋ ಇರ್ಬೋದು, ರಂಗನಾಥ ಸ್ವಾಮಿ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ಫೋಟೋ ಇರ್ಬೋದು. ಒಟ್ಟಿನಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ಫೋಟೋನ ನೀವು ಇಟ್ಟರೆ ಸಾಕು. ಯಾಕೆ ನಾವು ಅವತ್ತಿನ ದಿನ ಆಚರಣೆ ಮಾಡಬೇಕು ಅಂದರೆ, ನಾರದ ಜಯಂತಿಯ ದಿನದಂದು ಬ್ರಹ್ಮರ್ಷಿ ನಾರದರನ್ನು ಪೂಜಿಸುವುದರಿಂದ ವ್ಯಕ್ತಿಯು ಶಕ್ತಿ, ಬುದ್ಧಿವಂತಿಕೆ ಮತ್ತು ಶುದ್ಧ ಮನಸ್ಸನ್ನು ಪಡೆಯುತ್ತಾನೆ ಎಂಬ ನಂಬಿಕೆ ಇದೆ. ಈ ಶುಭ ದಿನದಂದು ದೇವಸ್ಥಾನದಲ್ಲಿ ಕೃಷ್ಣನಿಗೆ ಕೊಳಲನ್ನು ಅರ್ಪಿಸಿದರೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ನೋಡಿ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ದಿನ ನೀವು ನಾರದ ಮಹರ್ಷಿ ಪೂಜೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅನ್ನೋರು ಪ್ರತಿಯೊಬ್ಬರು ಕೂಡ ನಾನು ಹೇಳ್ಕೊಡೋವಂಥ ಪುಟ್ಟ ತಂತ್ರನ ಮಾಡಿ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಫೋಟೋ ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣರ ಫೋಟೋ ಇರ್ಬೋದು, ಯಾವುದೇ ಒಂದು ಫೋಟೋ ಇದ್ದರೆ ಆ ಫೋಟೋ ಮುಂದೆ ನೀವು ಇವತ್ತು ತುಳಸಿ ಮಾಲೆನ ನೀವು ಆ ಫೋಟೋಗೆ ಹಾಕಿ ನಿಮ್ಮ ಇಷ್ಟಾರ್ಥಗಳು ಪ್ರತಿಯೊಂದನ್ನು ನೀವು ಹೇಳ್ಕೊಂಡು ನೀವು ಏನು ಮಾಡಬೇಕು ಅಂದರೆ 11 ಸಾರಿ ನೀವು ಲಕ್ಷ್ಮೀನಾರಾಯಣರದ ಪ್ರಾರ್ಥನೆ ಮಾಡಿದ್ರೆ ಸಾಕು. ಏನಪ್ಪ ಅಂದರೆ, ನಾರಾಯಣ ನಾರಾಯಣ ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಬೋದು. ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ನಾರಾಯಣಾಯ ನಮಃ ಅಂತ ನೀವು ಹೇಳ್ಕೊಬೋದು. ಅಕಸ್ಮಾತ್ ನಿಮ್ಮ ಕೈಲಿ ಅದು ಹೇಳೋಕ್ಕಾಗಲಿಲ್ಲ ಅಂದರೆ ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ, ಓಂ ನಮೋ ವಾಸುದೇವಾಯ ನಮಃ. ಆದರೆ ನಾರದ ಮಹರ್ಷಿಗಳಿಗೆ ನಾರಾಯಣ ನಾರಾಯಣ ಅನ್ನೋ ಪದ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲಿರೋ ಅಂಥ ತುಳಸಿಯನ್ನು ತಗೊಂಡೋಗಿ ನೀವು ಅರ್ಪಣೆ ಮಾಡಿ, ಫೋಟೋಗೆ ಅರ್ಪಣೆ ಮಾಡಿ, ನೀವು ಈ ನಾಮನ ನೀವು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದರಲ್ಲೂ ನಿಮಗೆ ನಿಮ್ಮ ಮಕ್ಕಳು ಜ್ಞಾನ, ಅಭಿವೃದ್ಧಿ, ಬುದ್ಧಿವಂತಿಕೆ, ಅದರಲ್ಲಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಜ್ಞಾನವಂತರಾಗಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಅಭಿಲಾಷೆ ಇರೋರು ಖಂಡಿತವಾಗ್ಲೂ ಇವತ್ತು ನಾರದ ಜಯಂತಿ ಪ್ರಯುಕ್ತ ನೀವು ನಾರದ ಮಹರ್ಷಿಗಳನ್ನ ಮಕ್ಕಳಲ್ಲಿ ಸ್ಮರಣೆ ಮಾಡೋದಕ್ಕೆ ತಿಳಿಸ್ಕೊಡಿ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋ ಅಭಿಲಾಷೆ ಇದ್ದರೆ ಅಥವಾ ನಿಮ್ಮ ಮಕ್ಕಳಿಗೆ ಜ್ಞಾನ ಬೇಕು ಅಂದರೆ ನೀವು ಒಂದು 11 ತುಳಸಿ ಎಲೆಗಳನ್ನ ನೀವು ನಿಮ್ಮ ಮಕ್ಕಳ ಕೈಯಲ್ಲಿ ಕೊಟ್ಟು ನಾರಾಯಣ ನಾರಾಯಣ ಅಂತ
ಸ್ಮರಣೆ ಮಾಡಿಸಿ ನೀವು ವಿಷ್ಣುವಿನ ಮೇಲೆ ಹಾಕಿಸ್ಬೋದು ಅಥವಾ ವಿಷ್ಣು ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ಬೋದು. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಸೋಲನ್ನ ಅನುಭವಿಸ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ಏನೇ ಮಾಡಿದ್ರೂ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹೊಂದ್ತಾ ಇಲ್ಲ ಅಂದರೆ ಇವತ್ತಿನ ದಿನ ನಿಮಗೆ ಸಾಧ್ಯವಾದರೆ, ನಿಮಗೆ ಅನುಕೂಲ ಇದ್ದರೆ ನೀವು ಇವತ್ತಿನ ದಿನ ಕೃಷ್ಣನ ದೇವಸ್ಥಾನಕ್ಕೆ ನೀವು ಹೋಗಿ ತುಳಸಿಯ ಮತ್ತು ಕೊಳಲನ್ನು ನೀವು ದಾನವಾಗಿ ಕೊಡೋದ್ರಿಂದ ಕೃಷ್ಣನ ದೇವಸ್ಥಾನ ಎಲ್ಲಿರುತ್ತೋ ಅಲ್ಲಿ ನೀವು ಹೋಗಿ ಇವತ್ತಿನ ದಿನ ನೀವು ಕೊಳಲನ್ನು ಕೊಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇದ್ದರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ನೀವು ಪ್ರಯತ್ನ ಪಟ್ಟು ನೋಡಿ, ನಿಮ್ಮ ಮನೆಯಲ್ಲಿ ಸುತ್ತಮುತ್ತ, ನಿಮ್ಮ ಮನೆ ಸುತ್ತಮುತ್ತ ಯಾವುದಾದ್ರೂ ಕೃಷ್ಣನ ದೇವಸ್ಥಾನ ಇದ್ದರೆ ನೀವು ಕೊಳಲನ್ನು ನೀವು ದಾನವಾಗಿ ಕೊಡ್ಬೋದು. ಏನಪ್ಪ ಕೊಳಲು ಅಂತಂದರೆ ಅದು ಯಾಕೆ ಕೊಡಬೇಕು ಅಂದರೆ ಶ್ರೀಕೃಷ್ಣನಿಗೆ ಕೊಳಲು ಅಂದರೆ ಅತ್ಯಂತ ಪ್ರೀತಿಯ ವಸ್ತು ಆಗಿರುತ್ತೆ. ಆ ವಸ್ತುನ ನಾವು ಇವತ್ತಿನ ದಿನ ಕೊಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗುತ್ತೆ. ಅಕಸ್ಮಾತ್ ನೀವು ಪ್ರೀತಿ ಮಾಡಿದಂಥ ಹುಡುಗಿನ ನೀವು ಮದುವೆ ಆಗಬೇಕು ಅಥವಾ ಹುಡುಗನ ನಾನು ಮದುವೆ ಆಗಬೇಕು ಅನ್ನೋ ಅಭಿಲಾಷೆ ಇರೋರು ಇವತ್ತಿನ ದಿನ ನೀವು ಕೃಷ್ಣನ ದೇವಸ್ಥಾನಕ್ಕೆ ಕೊಳಲನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಮ್ಮದು ಜಯ ಸಾಧಿಸಬೇಕು ಅಂತ ಅಂದರೆ ನೀವು ಇವತ್ತಿನ ದಿನ ಕೊಳಲು ಮತ್ತು ತುಳಸಿನ ದಾನವಾಗಿ ಕೊಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಅಥವಾ ಮಗಳು ಉನ್ನತ ಹುದ್ದೆಯಲ್ಲಿ ಅಥವಾ ವಿದೇಶಿ ಪ್ರಯಾಣ ಎಲ್ಲದರಲ್ಲೂ ಸಕ್ಸಸ್ನ ನೀವು ಕಾಣಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಸಾಧ್ಯವಾದರೆ ಒಂದು ನೋಡಿ, ಸಾಧ್ಯವಾದಷ್ಟು ನೀವು ಶಾರದಾ ದೇವಿ ದೇವಸ್ಥಾನಗಳಲ್ಲಿ ಅಥವಾ ವಿಷ್ಣು ದೇವಿ ದೇವಸ್ಥಾನಗಳಲ್ಲಿ ನೀವು ವೀಣೆನ ದಾನವಾಗಿ ಕೊಡೋದ್ರಿಂದ, ಅಂದರೆ ದೊಡ್ಡ ದೊಡ್ಡ ವೀಣೆಗಳೆಲ್ಲ ಪುಟ್ಟ ವೀಣೆಗಳು ಬರುತ್ತೆ, ಅಂಥ ವೀಣೆಗಳನ್ನ ನೀವು ಇವತ್ತಿನ ದಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಒಂದು ಕೆಲಸಗಳಲ್ಲಿ ನಿಂತೋಗಿರೋ ಅಂಥದ್ರಲ್ಲಿ ಪ್ರಗತಿ ಹೊಂದ್ತೀರ. ಅಥವಾ ನಿಮ್ಮ ಜಾಬ್ ಇಂಥದ್ದೇ ಡ್ರೀಮ್ ಜಾಬು ನಮಗೆ ಸಕ್ಸಸ್ ಆಗಬೇಕು, ಸಂಗೀತದಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಥವಾ ನೃತ್ಯದಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋರು ವೀಣೆನ ನೀವು ವಿಷ್ಣು ದೇವಸ್ಥಾನ ಇರ್ಬೋದು, ಶಾರದೆಯ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅದನ್ನು ನೀವು ದಾನವಾಗಿ ಕೊಡೋಕ್ಕಾಗಲಿಲ್ಲ ಅಂದರೆ ನೋಡಿ, ಪುಟ್ಟ ಅಂಗಡಿಗಳಲ್ಲೆಲ್ಲ ಸಿಗ್ತಾ ಇರುತ್ತೆ ಪುಟ್ಟದ ವೀಣೆಗಳು. ಆ ವೀಣೆನ ನೀವು ತಂದು ಮಕ್ಕಳು ಓದೋವಂಥ ರೂಮಲ್ಲಿ ನೀವು ಇಡೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದುತ್ತೆ. ಯಾವಾಗಲೂ ಆ ವೀಣೆನ ಮುಟ್ಟಿ ಶಾರದಾ ದೇವಿನ ಸ್ಮರಣೆ ಮಾಡ್ತಾ ನೀವು ಇವತ್ತಿನ ದಿನ ಮುಟ್ಕೊಳ್ಳೋದ್ರಿಂದ ಅಥವಾ ಅದನ್ನು ಸ್ಪರ್ಶ ಮಾಡೋದ್ರಿಂದ ಮಕ್ಕಳಲ್ಲಿ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಇದನ್ನು ನೀವು ಇದರ ಉಪಯೋಗನ ಇವತ್ತು ಪಡ್ಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ತರೋ ಶಕ್ತಿ ಇದ್ದರೆ ತಂದು ದೇವರ ಕೋಣೆಯಲ್ಲಿ ನೀವು ಪೂಜೆ ಮಾಡಿ ಮಕ್ಕಳನ್ನು ಪ್ರತಿದಿನ ವೀಣೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಒಂದು ಸರಸ್ವತಿ ಮಂತ್ರನ ಹೇಳ್ಕೊಳ್ಳೋದ್ರಿಂದ, ಅದ್ರ ಜೊತೆಗೆ ನಾರಾಯಣನ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ಪ್ರಗತಿ ಆಗುತ್ತೆ. ಯಾಕೆ ನಾನು ಇವತ್ತೇ ತಗೊಳ್ಳಿ ಅಂತ ಹೇಳ್ತೀನಿ ಅಂದರೆ, ಒಂದು ವಿಶೇಷ ಮುಹೂರ್ತದಲ್ಲಿ ವಿಶೇಷ ದಿನಗಳಲ್ಲಿ ನಾವು ಆ ವಸ್ತುಗಳನ್ನ ತಂದಾಗ ಮನೆಗೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಆ ಉದ್ದೇಶಕ್ಕೋಸ್ಕರ ನಾನು ಹೇಳಿದ್ದೀನಿ. ಸ್ನೇಹಿತರೆ ನೋಡಿ, ಇವತ್ತು ಸಾಧ್ಯವಾದಷ್ಟು ನಾರಾಯಣನ ಸ್ಮರಣೆ ಮಾಡಿ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ವಿಚಾರಗಳನ್ನ ಯೋಚನೆ ಮಾಡಿ. ಯಾವಾಗಲೂ ಒಳ್ಳೆಯದನ್ನೇ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿ